ಸಹನಾ, ಥ್ಯಾಂಕ್ ಯು. ನೀವು ಫೋನ್ ಮಾಡಿಲ್ಲ ಅಂದಿದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ಅವಳು ನಿಮ್ಮನ್ನ ನೋಡಿಲ್ಲ ತಾನೆ? ನೋಡಿಲ್ಲ. ಅವಳು ಮೇಲ್ ಬರ್ತಿದ್ದಾಗೆ ನಾನು ಬಂದ್ಬಿಟ್ಟೆ. ಗುಡ್. ಸಹನಾ, ಆದರೆ ನನಗೆ ಒಂದು ವಿಷಯ ಅಂತೂ ಅರ್ಥ ಆಗ್ತಿಲ್ಲ. ನಾವು ಸಿಕ್ಕಾಕೋಬೇಕು ಅಂತ ನೀನೇ ಅವತ್ತು ಛಾಯಾ ಮನೆಗೆ ಆ ಸುಬ್ಬಲಕ್ಷ್ಮಿನ ಕಳಿಸ್ದೆ. ಆದ್ರೆ ಇವತ್ತು ನಾವು ಸಿಕ್ಕಾಕೋಬಾರ್ದು ಅಂತ ನೀನೇ ತಪ್ಪಿಸ್ದೆ. ಏನಕ್ಕೆ? ಏನಕ್ಕೆ ಅಂದ್ರೆ ನಾನು ಅವತ್ತು ಮಾಡಿದ ಪ್ಲಾನು ಫ್ಲಾಪ್ ಆಯ್ತಲ್ಲ. ಮೋರೋವರ್, ನಿನ್ನನ್ನು ಸಿಕ್ಕಾಕ್ಸೋದ್ರಿಂದ ಯಾವ ಲಾಭನೂ ಇಲ್ಲ ಅಂತ ನನಗೆ ಗೊತ್ತಾಯ್ತು. ನನಗೆ ಬೇಕಿರೋದು ಆ ಸುಬ್ಬಿ ನರಳಾಟನೇ ಹೊರತು ನಿನ್ನ ಪರದಾಟ ಅಲ್ಲ. ನಿನ್ ಗ್ಯಾರಿ ಹೇಳೋದು ನಿಜ. ತುಂಬಾ ನಂಬದ ಮೇಲೇನೆ ನಂಬಿಕೆ ದ್ರೋಹ ಮಾಡಬೇಕು. ತಾನು ಸಂತೋಷವಾಗಿದ್ದೀನಿ ಅಂತ ಅನ್ಸಿದ ಮೇಲೇನೆ ನೋವು ಕೊಟ್ರೆ ಅದ್ರ ಎಫೆಕ್ಟ್ ತುಂಬಾ ಜಾಸ್ತಿ. ಅಷ್ಟಿಲ್ದೆ ಹೇಳ್ತಾರ, ಕುರಿ ಕೊಬ್ಬಿದ ಮೇಲೆ ಕಟ್ಕಂಗ್ ಲಾಭ ಅಂತ. ಆಗಾಗ ನಿಮ್ಮನ್ನ ಸಿಕ್ಕಾಕ್ಸೋ ಪ್ರಯತ್ನ ಮಾಡಿ ಅವಳ ಮನ್ಸಿಗೆ ಸಣ್ಣ ಪುಟ್ಟ ಗಾಯ ಮಾಡೋ ಬದಲು ಅವಳನ್ನ ಚೆನ್ನಾಗಿರಕ್ ಬಿಟ್ಟು ಒಂದೇ ಸಲ ಚೂರಿ ಹಾಕೋದು ಜಾಣ್ತನ. ಓಕೆ, ಇವಳು ಹೇಳೋದು ಕರೆಕ್ಟ್ ಆಗಿದೆ. ಆದ್ರೆ ಅಲ್ಲಿವರೆಗೂ ಅವಳನ್ನ ಸಹಿಸ್ಕೋಬೇಕಲ್ಲ, ಅದೇ ದೊಡ್ಡ ಕಷ್ಟ. ಆ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಬ್ಬಿ, ಸುಬ್ಬಿ ಆಂಟಿ, ಕಮ್ಮು ಕಮ್ಮು ವೆಲ್ಕಮ್ ವೆಲ್ಕಮ್. ಕೂತ್ಕೊಳ್ಳಿ ಬನ್ನಿ. ಏನ್ ಸುಬ್ಲಕ್ಷ್ಮಕ್ಕ, ಕೆಲ್ಸದಾಗ ಬಿಜಿ ಆಗೋಗ್ಬಿಟ್ಟಿದ್ದೀರಾ? ನಿಮ್ಗೆ ಏನಾರ ಕೆಲ್ಸಗಳು ಇದ್ಬಿಟ್ರೆ ಹೊರ್ಗಿನ ಪ್ರಪಂಚದ ಮೇಲೆ ಗಮನನೇ ಇರಕ್ಕಿಲ್ಲ. ಅಲ್ಲ ಚಂದ್ಕಮ್ಮ, ಈಗ ಯಾವ ಹೊರಗಿನ ಪ್ರಪಂಚದ ಮೇಲೆ ನಾನ್ ಗಮನ ಕೊಡ್ಬೇಕು? ಅದಂಗೆ ಸುಬ್ಲಕ್ಷ್ಮಕ್ಕ, ನಾವು ಹೆಂಗಸ್ರೇ ಹಿಂಗೆ. ನಮ್ ಸುತ್ತಮುತ್ತ ಎಲ್ಲ ಚೆನ್ನಾಗ್ ಕಾಣಿಸಿದ್ರೆ ಅದ್ನೇ ಪ್ರಪಂಚ ಅನ್ಕೊಂಡು ಮೈ ಮರ್ತ್ಬಿಡ್ತೀವಿ. ಬಾವಿಲಿರೋ ಕಪ್ಪೆಗಳಂಗೆ ಅದ್ರ ಆಚೆಗೆ ಏನ್ ನಡೀತದೆ ಅಂತ ಯೋಚನೆನೂ ಮಾಡಕ್ಕಿಲ್ಲ. ಯಾಕೆ ಜಾನ್ಕಮ್ಮ ಇಷ್ಟು ಒಗ್ಟಾಗಿ ಮಾತಾಡ್ತಿದ್ದೀರಾ? ಸುಬ್ಬಿ, ನೀನ್ ಎಲ್ಲಿ ಕೆಲ್ಸ ಅನ್ಕೊಂಡು ಮನೆ ಸಂಸಾರದ ಕಡೆ ಗಮನನೇ ಹರ್ಸಲ್ವೋ ಅಂತ ಜಾನ್ಕಮ್ಮ ಹಾಗೆ ಹೇಳ್ತಿರೋದು. ಆಂಟಿ, ನಾನ್ ಯಾವತ್ ಏನೇ ಕೆಲಸ ಮಾಡಿದ್ರು ಎಲ್ಲ ನನ್ ಸಂಸಾರಕ್ಕೋಸ್ಕರನೇ. ಹಂಗಾರೆ ಆ ಶನಿ. ಜಾನ್ಕಮ್ಮ, ಒಂದ್ ನಿಮಿಷ ನಾ ಹೇಳ್ತೀನಿ. ಆ ಶನಾಯನ್ ಕೆಲ್ಸ ಇದ ವಿಷಯ ಇದನ್ ಮಾತಾಡಕ್ಕ ಜಾನ್ಕಮ್ಮ ಆಗ್ಲಿಂದ ಇಷ್ಟೊಂದು ಪೀಠಿಗೆ ಆಗ್ತಿರೋದು. ಅಲ್ಲ ಸುಬ್ಲಕ್ಷ್ಮಕ್ಕ, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ. ಇನ್ನೇನ್ ಎಲ್ಲ ಸೊರೋಯ್ತಪ್ಪ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೇನೋ ರಾಧ ಅಂತ ಆಗೋಂಗೈತೆ. ಇಲ್ಲ ಜಾನ್ಕಮ್ಮ, ರಾಧಾ ಅಂತನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ನಂಗೆ ಗೊತ್ತಿದ್ದೆ ನಡೀತಿರೋದು. ಅಂದ್ರೆ ಅವಳಿ ಕೆಲ್ಸದಲ್ಲಿ ಮುಂದುವರಿತಿರೋದು ನಿನ್ಗೇನು ಅನ್ಸ್ತಾ ಇಲ್ವಾ? ಅನ್ಸಿದ್ರೆ ಏನ್ ಮಾಡಕ್ ಆಯ್ತದ ಆಂಟಿ? ಏನ್ ಸುಬ್ಬಿ ಹೀಗೆ ಹೇಳ್ತಾ ಇದ್ಯಾ? ಅವರಿಬ್ರು ಕೆಲ್ಸದ ನೆಪ ಮಾಡ್ಕೊಂಡು ಮತ್ತೆ ಒಟ್ಟೊಟ್ಟಿಗೆ ಓಡಾಡ್ತಿದ್ದಾರೆ. ಇದ್ ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲಮ್ಮ. ಆಂಟಿ, ಅವಳು ಎಂತ ಕುತಂತ್ರಿ ಅಂತ ನನ್ಗೆಲ್ಲ ಗೊತ್ತು. ಆದ್ರೆ ಅವಳು ಕುತಂತ್ರಕ್ಕೆ ನನ್ ಮಾವ ಜಗ್ಗವ್ರಲ್ಲ. ಅಷ್ಟಕ್ಕೂ ಅವಳು ಕೆಲಸ ವಾಪಸ್ ಕೊಡ್ಸಿರೋದು ಸರ್ಮಾ ಸರ್ ಅಂತೆ. ಹಂಗಿರುವಾಗ ಮಾವಂಗಾದ್ರೂ ಏನ್ ಮಾಡಕ್ಕಾಯ್ತದೆ? ಅವಳ ಮೇಲೆ ಏನೋ ಒಂದ್ ಕಾರಣ ಕೊಟ್ಟು ಕೆಲ್ಸದಿಂದ ತೆಗ್ಸಾಕ್ಬೋದಲ್ಲ. ಕೊಚ್ಚೆ ಮೇಲೆ ಕಲ್ಲಾಕೋ ಕೆಲ್ಸ ಇವ್ರು ಯಾಕೆ ಮಾಡ್ಬೇಕು? ಇವ್ರ ಪಾಡಿಗೆ ಇವ್ರವ್ರೆ. ಹ್ಞೂ, ಗುರು ಸಾರ್ ಪಾಡಿಗೆ ಗುರು ಸಾರ್ ಅವ್ರೆ. ಇವಳು ಪಾಡಿಗೆ ಇವಳು ಇರ್ಬೇಕಲ್ಲ. ನಾವೇನಾರ ಸುಮ್ಕಿದ್ರೆ ನಮ್ಮನ್ನೇ ಪಾಡಚ್ಚಿಸ್ಬಿಡ್ತಾಳೆ. ಸುಬ್ಬಿ, ನೀನೇ ಒಂದ್ಸಲ ಶರ್ಮಾ ಸರ್ ಹತ್ರ ಮಾತಾಡ್ಬೋದಿತ್ತಲ್ಲಮ್ಮ. ನನ್ಗೂ ಮೊದ್ಲು ಹಂಗೆ ಅನ್ನಿಸ್ತು ಆಂಟಿ. ಆದ್ರೆ ನಾನ್ ಶರ್ಮಾ ಸರ್ ತಾವ ಮಾತಾಡಿದ್ರೆ ನಾನ್ ಇವ್ರನ್ನ ನಂಬಕ್ಕಿಲ್ಲ ಅಂತ ಆಗಕ್ಕಿಲ್ವಾ? ನನ್ ನಂಬಿಕೆ ಪಡ್ಕೊಳ್ಳೋಕೆ ಅವ್ರು ಎಷ್ಟೆಲ್ಲ ಒದ್ದಾಡವ್ರೆ ಆಂಟಿ. ಅಂತದ್ರಾಗೆ ನಾನ್ ಅವ್ರನ್ನ ನಂಬಿಲ್ಲ ಅಂತ ಅವ್ರಿಗೆ ಅನ್ನಿಸ್ಬಿಟ್ರೆ ಅವ್ರಿಗೆ ಎಷ್ಟು ಬೇಜಾರಾಯ್ತದೆ ಹೇಳಿ. ಹಾಗಾದ್ರೇನು, ಇನ್ನು ಎಷ್ಟು ದಿನ ಅಂತ ಅವರಿಬ್ರು ಜೊತೆಯಾಗಿ ಓಡಾಡೋದನ್ನ ನೋಡ್ಕೊಂಡಿರ್ತೀಯ ನೀನು? ಆ ತಳಮಳ ನನ್ಗೂ ಐತೆ ಆಂಟಿ. ಅಕ್ಕೆಯ ನಮ್ ಕಂಪನಿ ಅಂತ ಒಂದ್ ಶುರು ಆಗ್ಬಿಟ್ರೆ ಈ ಉಸಾಬ್ರಿಯಿಂದೆಲ್ಲ ಆಚೆಗ್ ಬಂದು ನಾವ್ ನಮ್ ಪಾಡಿಗೆ ನಮ್ ಕಂಪನಿ ನೋಡ್ಕೊಂಡು ಸಂದಾಗಿದ್ಬಿಡ್ಬೋದಲ್ವಾ? ಮಾವನ್ ಕನ್ಸು ಅದೇಯ. ಆದ್ರೀಗ ಆ ಕನ್ಸನ್ನ ನನ್ಸ್ ಮಾಡೋ ಜವಾಬ್ದಾರಿ ನನ್ ಹೆಗಲ್ ಮೇಲೆ ಐತೆ. ನಾನು ಆದಷ್ಟು ಬೇಗ ಇಂಗ್ಲಿಷ್ನು ಕಲ್ತು ಕಂಪ್ಯೂಟರ್ನು ಕಲಿಬೇಕು. ಆದಷ್ಟು ಬೇಗ ನಮ್ ಕಂಪನಿ ಓಪನ್ ಮಾಡ್ಬಿಡ್ಬೇಕು.
ಶನಾಯ, ವೆಲ್ಕಮ್ ಬ್ಯಾಕ್ ಟು ಆಫೀಸ್. ಥ್ಯಾಂಕ್ ಯು ಗ್ಯಾರಿ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಐ ಲವ್ ಯು. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಷಯ, ನಾವು ಆಫೀಸಲ್ಲಿ ಸ್ವಲ್ಪ ದಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಮೊದಲೇ ನೀನು ಮತ್ತೆ ಬಂದಿರೋದಕ್ಕೆ ತುಂಬ ಜನ ಉರ್ಕೊಂಡಿರ್ತಾರೆ. ಅವರೆಲ್ಲ ಪುನಃ ಶರ್ಮಾ ಸರ್ ಕಿವಿ ಓದಿದ್ರೆ ಕಷ್ಟ. ಐ ನೋ ಗ್ಯಾರಿ, ಆ್ಯಂಡ್ ಎಸ್ಪೆಷಲಿ ನಿನ್ನ ಫ್ರೆಂಡ್ ಆನಂದ್. ವಾ, ಇರಿಟೇಟಿಂಗ್ ಫೆಲೋ. ನೀನು ಸುಬ್ಲಕ್ಷ್ಮಿ ಗಂಡನೋ ಅಥವಾ ಅವನಿಗೆ ಗಂಡನೋ ನನಗೆ ಗೊತ್ತಿಲ್ಲ ನೋಡು. ಶನಾಯ, ಮತ್ತಿನ್ನೇನು ಗ್ಯಾರಿ, ಆ ಸುಬ್ಲಕ್ಷ್ಮಿನ ಸಹಿಸ್ಕೊಂಡು ನಿನ್ನ ಜೊತೆ ಇರಕ್ಕೆ ಬಿಟ್ರು ಇವ್ನು ಮಾತ್ರ ಹಾರಾಡ್ತಾ ಇರ್ತಾನೆ. ಅದಕ್ಕೆ ಹೇಳಿದ್ದು, ನಾವು ಸ್ವಲ್ಪ ದಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಎಸ್ ಬಾಸ್, ಈಗ ಹೊಡೋಣವಾ? ಆ್ಯಂಡ್ ಗ್ಯಾರಿ, ಇನ್ನೊಂದು ವಿಷಯ, 1 hour ಬಿಡ್ಕೊಂಡು ನಾವು ಆಫೀಸಿಂದ ಹೊರಡಬೇಕು. ಇವತ್ತು ನನ್ನ ಸ್ಪಾ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ, ನೆನಪಿದೆ ತಾನೆ? ಎಸ್ ಮೇಡಮ್, ನೆನಪಿದೆ. ಈಗ ಒಳಗೋಗೋಣ. ಎಸ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಿವತ್ತು ಬಾಸ್ ತುಂಬಾ ಖುಷಿಯಾಗಿದ್ದಾರೆ? ಗುಡ್ ಮಾರ್ನಿಂಗ್. ಆಕಾಶ್, ಎಲ್ಲ ಸ್ಟಾಫ್ಗೂ ಸ್ವೀಟ್ ಕೊಟ್ಬಿಡಿ. ನಾನು ಬಂದಿರೋದ್ರಿಂದ ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೋ ಒಬ್ರು ನನಗೆ ಸೆಂಡ್ ಆಫ್ ಪಾರ್ಟಿ ಕೊಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ರು. ಅವರಿಗೆ 2 ಸ್ವೀಟ್ ಕೊಟ್ಬಿಡಿ. ನಾನು ವಾಪಸ್ ಬಂದಿರೋದು ಅವ್ರಿಗೆ ಕೈ ತಿನ್ನಂಗೆ ಅನ್ಸಿರುತ್ತೆ. ನಾನು ವಾಪಸ್ ಬಂದಿರೋದ್ರಿಂದ ಅವ್ರಿಗೇನು ಸಿಹಿ ಸುದ್ದಿ ಅಂತೂ ಅಲ್ಲ, ಅಟ್ಲೀಸ್ಟ್ ಸಿಹಿನಾರು ತಿನ್ನಲಿ. ಓಕೆ? ಅಂತೂ ನಮ್ಮ ಸುಬ್ಬಿ ಒಂದು ಹೊಸ ಗುರಿ ಕಂಡ್ಕೊಂಡಿದ್ದಾಳೆ ಅಂತ ಆಯ್ತು. ಆಗ್ಲಮ್ಮ, ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ನಾವಂತೂ ಸದಾ ನಿನ್ ಜೊತೆ ಇರ್ತೀವಿ. ಸುಬ್ಲಕ್ಷ್ಮಕ್ಕ, ನೀವು ಹೊಸ ಕಂಪ್ನಿನ ಶುರು ಮಾಡೋದು ಸರಿ, ಅದಕ್ಕೆ ಅಂತ ಇಂಗ್ಲಿಷು ಕಂಪ್ಯೂಟರು ಕಲಿಯೋದು ಸರಿ. ಆದ್ರೆ ಗುರು ಸಾರ್ ಜೊತೆ ನೀವು ಆಫೀಸಲ್ಲಿ ಓಡಾಡ್ಬೇಕಾದ್ರೆ, ಅವ್ರ ಜೊತೆ ಮೀಟಿಂಗ್ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತೀರಾ? ಅಂದ್ರೆ ಏನ್ ಜಾನ್ಕಮ್ಮ ನೀವ್ ಹೇಳ್ತಿರೋದು? ಅದೇ ಸುಬ್ಬಿ, ಈಗ ದೊಡ್ಡ ದೊಡ್ಡ ಆಫೀಸರ್ಗಳು PA ಇರ್ತಾರಲ್ಲ, ಅವರು ಕಾರ್ಪೊರೇಟ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಕಾರ್ಪೊರೇಷನ್? ಅಯ್ಯೋ ಭಗವಂತ, ಕಾರ್ಪೊರೇಷನ್ ಅಲ್ಲ, ಕಾರ್ಪೊರೇಟ್. ಈಗ ಶನಾಯನ್ ನೋಡು, ಹೇಗೆ ಬಟ್ಟೆ ಹಾಕೋತಾಳೆ, ಹೇಗೆ ಮೇಕಪ್ ಮಾಡ್ಕೋತಾಳೆ. ಕಾಲ ಬದಲಾಗ್ತಾ ಇದೆ ಸುಬ್ಬಿ, ಅದಕ್ಕೆ ತಕ್ಕ ಹಾಗೆ ಆಯಾಯ ಕೆಲ್ಸಕ್ಕೆ ಹಾಗಿದ್ರೇನೆ ಚಂದ ನೋಡು. ಅದಕ್ಕೆ ತಾನೇ ಗುರು ಸಾರ್ ಆಗ ಅವಳನ್ನ ಆಡಿ ಹೊಗಳ್ತಾ ಇದ್ದಿದ್ದು, ನಿಮ್ಮನ್ನ ದೂರ್ತಾ ಇದ್ದಿದ್ದು. ಆದ್ರೆ ಮಾವ ಈಗ ಹಂಗೆಲ್ಲ ಇಲ್ವಲ್ಲ. ಮುಂದಕ್ಕಂಗ ಆಗ್ಬಾರ್ದಲ್ವಾ? ಆದ್ರೆ ನನ್ಗೀಗ ಏನ್ ಮಾಡು ಅಂತೀರಾ? ನೀನು ಹೊಸ ಕಂಪ್ನಿ ಶುರು ಮಾಡಿ ಹೊಸ ಕೆಲಸದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋಬೇಕು ಅಂತಾದ್ರೆ ಹೊಸ ರೀತಿಲಿ ನೀನು ಬದಲಾಗಬೇಕು. ಹೌದು ಸುಬ್ಲಕ್ಷ್ಮಕ್ಕ, ಹೊಸ ಕಂಪ್ನಿ ಶುರುವಾದ್ಮೇಲೆ ನೀವು ಮಾಡೋನಾಗಿಲ್ಲ ಅಂತೇಳಿ ಗುರು ಸಾರು ಬೇರೆ PAನ ಹುಡುಕೊಂಬಾರ್ದಲ್ವಾ? ಬಳೆ ತೊಟ್ಕೊಂಡು ಸೌಟ್ ಹಿಡಿಯೋ ಕೈ ನಾಳೆ ಸೂಟು ಬೂಟು ಹಾಕೊಂಡು ಒಂದು ಕಂಪ್ನಿನೂ ನಿಭಾಯಿಸ್ಬೋದು ಅಂತ ನೀವು ತೋರ್ಸ್ಕೊಡ್ಬೇಕು. ಅದಕ್ಕೆ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಬದಲಾಗಬೇಕು, ನಿನ್ನ ಹೇರ್ ಸ್ಟೈಲ್ ಬದಲಾಗಬೇಕು, ನೀನು ಮೇಕಪ್ ಮಾಡ್ಕೋಬೇಕು, ನಿನ್ನ ಆಟಿಟ್ಯೂಡು ಲುಕ್ಕು ಎಲ್ಲ ಚೇಂಜ್ ಆಗಬೇಕು. ಆದ್ರೆ ನಾನಂಗ್ ಬದಲಾದ್ರೆ ಮಾವಂಗ್ ಇಷ್ಟ ಆಯ್ತದೆ ಅಂತೀರಾ? ನೀನು ಬದಲಾದ್ರೇನೆ ಗುರುಗ್ ನೀನು ಜಾಸ್ತಿ ಇಷ್ಟ ಆಗೋದು. ಆಮೇಲೆ ನೋಡು, ನೀನು ಮನೇನೂ ನಿಭಾಯಿಸ್ಬೋದು, ಕಂಪ್ನಿನೂ ನಡ್ಸ್ಕೊಂಡು ಹೋಗ್ಬೋದು. ಅಯ್ಯೋ, ಮಾತಾಡ್ತಿದ್ರೆ ಹೀಗೆ ಮಾತಾಡ್ತಾ ಕೂತಿರ್ತೀನಿ. 1 ನಿಮಿಷ ಬಂದೇ ಇರು. ಬಂದೆ. ಗುರು. ಓ ಆನಂದ್, ಏನಾಯ್ತು ಆನಂದ್? ಯಾವುದೋ ಟೆನ್ಷನ್ ಇರೋ ಹಾಗಿದೆ. ನಿನ್ನ ನಾಟಕ ಸಾಕು ಗುರು. ನಾಟಕನ? ನಾನೇನು ನಾಟಕ ಮಾಡಿದೆ? ಗುರು, ನಿಜ ಹೇಳು, ಆ ಶನಾಯ ಮತ್ತೆ ಆಫೀಸಿಗೆ ಹೇಗೆ ಸೇರಿದ್ಲು? ಆನಂದ್, ಪದೇ ಪದೇ ಅದೇ ವಿಷಯ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟು ಸಲ ಹೇಳಬೇಕು? ಅವಳು ಆಫೀಸ್ಗೆ ಸೇರಿರೋ ವಿಷಯ ನಿನಗೆಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ನಾನು ಇದನ್ನು ನಂಬೋದೇ ಇಲ್ಲ ಗುರು. ನೀನು ಮನಸ್ಸು ಮಾಡಿದೆ, ನಿನ್ನ ಕುಮ್ಮಕ್ಕಿಲ್ದೆ ಅವಳು ಇಲ್ಲಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಆನಂದ್, ನೀನು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ?
ಈ ಕಂಪ್ನಿ ಚೀಫು ಶರ್ಮಾ ಸರು. ಅವಳು ಅವ್ರಿಗೆ ಅಪಾಲಜಿ ಲೆಟರ್ ಬರ್ದು ಕೊಟ್ಟಿದ್ದು ನಿನಗೂ ಗೊತ್ತಿತ್ತು. ಗುರು, ಬರೀ ಅಪಾಲಜಿ ಲೆಟ್ರಿಂದ ಅವಳನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು, ಅವಳ ಪರವಾಗಿ ಯಾರಾದರೂ ತುಂಬ ಇನ್ಫ್ಲುಯೆನ್ಸ್ ಮಾಡಿರಬೇಕು, ಅಥವಾ ತುಂಬ ಒಬಿಡಿಯಂಟ್ ಆಗಿ ಕೆಲಸ ಮಾಡಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿರಬೇಕು. ಅವಳು ಕೆಲಸ ಮಾಡೋ ರೀತಿ ನನಗೂ ಗೊತ್ತು, ನಿನಗೂ ಗೊತ್ತು. ಈ 3 ತಿಂಗಳಲ್ಲಿ 3 ಕಾಸಿನ ಕೆಲಸನೂ ಅವಳು ಮಾಡಲಿಲ್ಲ. ಇನ್ನೂ ಈ ಆಫೀಸಲ್ಲಿ ಅವಳಿಗೆ ಯಾರು ಇನ್ಫ್ಲುಯೆನ್ಸು ಮಾಡೋದಿಲ್ಲ. ಹಾಗಿರುವಾಗ ಶರ್ಮಾ ಸರ್ ಅವಳನ್ನು ಕಂಟಿನ್ಯೂ ಮಾಡೋ ನಿರ್ಧಾರ ಯಾಕೆ ತಗೋತಾರೆ? ಅದನ್ನು ನೀನು ಶರ್ಮಾ ಸರ್ ಹತ್ರನೇ ಕೇಳಬೇಕು. ಕೇಳ್ತೀನಿ, ಕೇಳದೆ ಅಂತೂ ಬಿಡಲ್ಲ ಗುರು. ಕೇಳು, ಒಳ್ಳೇದಾಗಲಿ. ನನಗೂ ಕೂಡ ಅವಳನ್ನ ಕೆಲಸದಲ್ಲಿ ಯಾಕೆ ಇರಿಸ್ಕೊಂಡಿದ್ದಾರೆ ಅಂತ ರೀಸನ್ ತಿಳ್ಕೋಬೇಕು. ಆದರೆ ಒಂದು ಮಾತು ಆನಂದ್, ನೀನು ಈ ವಿಷಯನ ಶರ್ಮಾ ಸರ್ನ ಕೇಳಿದ್ರೆ ಅವ್ರ ನಿರ್ಧಾರನೇ ಪ್ರಶ್ನೆ ಮಾಡಿದಾಗುತ್ತೆ. ಅವ್ರು ಏನೇ ಡಿಸಿಷನ್ ತೊಗೊಂಡಿದ್ರು ಅದ್ರ ಹಿಂದೆ ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನನಗನ್ಸುತ್ತೆ. ಇಷ್ಟ್ರ ಮೇಲೂ ಅವ್ರನ್ನ ಕೇಳ್ಬೇಕನ್ನಿಸಿದ್ರೆ ಅವನಿನ್ನ ತಲಹಾಟೆ ಅಂದ್ಕೊಂಡ್ರು ಪರವಾಗಿಲ್ಲ, ಕೇಳ್ಬಿಡು. ಬಾಸ್, ಎಷ್ಟು ಜನ ಪ್ಲೀಸ್ ಕಮನ್. ಅದು 11:30ಗೆ ಮೀಟಿಂಗ್ ಇತ್ತು, ನೀವು ರಿಮೈಂಡ್ ಮಾಡಕ್ಕೆ ಹೇಳಿದ್ರಲ್ಲ, ಹೊಡೋಣ. ಹೊರಡ. ಅಂದಾಗೆ ಆನಂದ್, ಶರ್ಮಾ ಸರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಹೇಳ್ಬಿಡು. ಯಾಕಂದರೆ ನಾನು ಅವ್ರನ್ನ ಕೇಳಿ ಅವ್ರ ಮುಂದೆ ಚೀಪ್ ಹಾಕಕ್ಕೆ ಇಷ್ಟಪಡಲ್ಲ. ಟೇಕ್ ಕೇರ್ ಆನಂದ್. ಜಾನ್ಕಮ್ಮ, ಈಗ ಭಾರತಿ ಆಂಟಿ ಎಲ್ಲಿಗೆ ಹೋಗೋರೆ? ಈರಿ ಸುಬ್ಲಕ್ಷ್ಮಿಕ ಬರ್ತಾರೆ. ಜಾನ್ಕಮ್ಮ, ನನ್ಗೇನು ಅರ್ಥ ಆಯ್ತಿಲ್ಲ. ಅಲ್ಲ, ಇಕ್ಕಿದಂಗೆ ಬದಲಾಗೋ ಅಂದ್ರೆ ಅದಾಗೋ ಮಾತಾ? ನೀವೇ ಹೇಳಿದ್ರಲ್ಲ ಸುಬ್ಲಕ್ಷ್ಮಕ್ಕ, ಕಂಪ್ನಿ ಶುರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆದ್ರೂ ನಾನು ನಿಭಾಯಿಸ್ತೀನಿ ಅಂದ್ರಲ್ಲ. ಸುಬ್ಬಿ, ಇಲ್ಲಿ ನೋಡು, ಆಂಟಿ ಏನಿದೆಲ್ಲ? ಇದರಲ್ಲಿ ನಿನ್ನ ಹೊಸ ಅವತಾರಕ್ಕೆ ಬೇಕಾಗಿರೋ ಬಟ್ಟೆಗಳಿವೆ ಸುಬ್ಬಿ. ಇನ್ಮೇಲೆ ನೀನ್ ಇಂಥ ಬಟ್ಟೆಗಳನ್ನೇ ಹಾಕೋಬೇಕು. ಇದೆಲ್ಲ ನಿನ್ಗೆ ಅಭ್ಯಾಸ ಆಗ್ಬೇಕು. ಹ್ಞೂ ಸುಬ್ಲಕ್ಷ್ಮಕ್ಕ, ಆ ಸನಿಯ ನಿಮ್ ಮುಂದೆ ಏನೇನು ಅಲ್ಲ ಅಂತ ನೀವು ತೋರಿಸ್ಬೇಕು. ಅಂದ್ರೆ ಆ ಸನಿಯಾ ಹಾಕೊಳ್ಳೋ ತರದ್ ಬಟ್ಟೆನ ನಾನ್ ಹಾಕೋಬೇಕಾ? ಬಿಲ್ಕುಲ್ ಆಗಕ್ಕಿಲ್ಲ. ನನಗೆ ಗೊತ್ತು ಸುಬ್ಬಿ, ಕಮ್ಮಿ ಬಟ್ಟೆ ಹಾಕೊಂಡಷ್ಟು ಹೆಚ್ಚು ಅಂದವಾಗಿ ಕಾಣಬಹುದು ಅಂತ ಎಷ್ಟೋ ಜನ ಹೆಣ್ಮಕ್ಳು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೈ ತುಂಬಾ ಬಟ್ಟೆ ಹಾಕೊಂಡ್ರು ಅಂದವಾಗೂ ಕಾಣಬಹುದು, ಮಾಡರ್ನ್ ಆಗೂ ಇರಬಹುದು. ನಾವು ಹಾಕೊಳ್ಳೋ ಬಟ್ಟೆಗಳು ಕಣ್ಣು ಕೋರೈಸೋ ಹಾಗಿರ್ಬೇಕೆ ಹೊರತು ಕಣ್ಣು ಕುಕ್ಕೋ ಹಾಗಿರ್ಬಾರ್ದು. ಹೂ ಕಣ್ರವ್ವ, ಗೌರವ ಕೊಡಂಗಿರ್ಬೇಕೇ ಹೊರ್ತು ಗುರಾಯ್ಸಂಗಿರ್ಬಾರ್ದು. ಸುಬ್ಬಿ, ನಾನೀಗ ನಿನಗೆ ತಂದಿರೋ ಬಟ್ಟೆಗಳು ಯಾವುದು ಅಂಥವಲ್ಲ. ನೀನೇನು ಯೋಚನೆ ಮಾಡಬೇಡ, ಹೋಗು ಟ್ರಯಲ್ ನೋಡು. ಆದ್ರೂ ಆಂಟಿ, ನನ್ಗಿದೆಲ್ಲ ಸೆಟ್ ಆಯ್ತದ? ಭಾರತೀಯಮ್ಮವ್ರೆ, ಇವ್ರಿಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಈ ಸುಬ್ಲಕ್ಷ್ಮಕ್ಕನ ಬೇರೆ ರೀತಿನೇ ತಯಾರು ಮಾಡ್ಬೇಕು. ಬನ್ನಿ ಹೋಗವ. ಎಲ್ಲಿಗೆ? ಗ್ಯಾರಿ, ಇವತ್ತು ಆನಂದ್ ಮುಖ ನೋಡ್ಬೇಕಾಗಿತ್ತು. ನೋಡಕ್ ಎಷ್ಟು ಮಜಾ ಇತ್ತು ಗೊತ್ತಾ? ಶನಯ, ಇಲ್ಲಿ ಬಂದು ಆಫೀಸ್ ವಿಷಯ ಬೇಕಾ? ಈಗ ಅದನ್ನೆಲ್ಲ ಮರೆತು ಆರಾಮಾಗಿರು. ಕಮಾನ್ ಗ್ಯಾರಿ, ಏನಾದ್ರೂ ಬೇಜಾರಾಗೋ ವಿಷಯ ಆದ್ರೆ ಅದನ್ನ ಮರಿಬೋದು. ಬಟ್ ಆನಂದಿಗೆ ಬೇಜಾರಾದ್ರೆ ನನಗೆ ಖುಷಿ ವಿಷಯ ತಾನೆ. ಅದಕ್ಕೆ ಅದನ್ನ ಅವಾಗ ನೆನ್ಸ್ಕೊಂಡು ಖುಷಿ ಪಡ್ತಾ ಇರ್ಬೇಕು. ಈಗೇನು ಬರೀ ಮಾತಾಡ್ತಿರ್ತೀಯೋ ಅಥವಾ ಪಾರ್ಲರ್ಗೆ ಬಂದು ಕೆಲಸ ನೋಡ್ತೀಯೋ? ಓಕೆ ಗ್ಯಾರಿ, ನನಗಂತೂ ಸ್ಪಾರ್ಕ್ ಬರದೆ ಎಷ್ಟು ದಿನ ಆಗೋಗಿತ್ತು. ಮನೆ ಹತ್ರನೇ ಯಾವುದೋ ಲೋಕಲ್ ಪಾರ್ಲರ್ಗೆ ಹೋಗಿ ಹೋಗಿ ಬೋರಾಗಿ ಹೋಗಿದೆ. ನನ್ಗಿಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. ಹೈ ನೋ ಜಾನು, ಹುಡುಗಿರಿಗೆ ಶಾಪಿಂಗ್ ಬರೋದು, ಪಾರ್ಲರ್ ಬರೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ. ಗ್ಯಾರಿ, ನಿನಗೆ ಹುಡುಗಿರ ವಿಷಯ ಗೊತ್ತು? ಯಾಕೆ ಜಾನು, ನೀನು ಹುಡುಗಿ ತಾನೆ? ಗ್ಯಾರಿ, ಮತ್ತು ಇನ್ನೇನು ಜಾನು, ನನಗೆ ಹುಡುಗಿರ ಬಗ್ಗೆ ಏನಾದರೂ ಗೊತ್ತಿದ್ರೆ ಅದು ನಿನ್ನಿಂದ ತಾನೆ. ನಿನಗೆ ಯಾವ ಸರ್ವಿಸ್ ಬೇಕೋ ಅದು ತಗೋ. ರಿಯಲಿ? ಎಸ್ ಜಾನು. ಓಕೆ, ಕಮ್. ಸೊ ಗ್ಯಾರಿ, ನಾನು ಹೇರ್ ಸ್ಪಾ ತೊಗೊತೀನಿ. ಆ್ಯಂಡ್ ದೆನ್ ಜಾನು, ಒಂದು ಕೆಲಸ ಮಾಡು, ಅದ್ರದ್ದು ಪ್ಯಾಕೇಜ್ ಇದೆ ತಗೋಬಿಡು. ನೈಸ್ ಐಡಿಯಾ ಗ್ಯಾರಿ. ಎಸ್ ಸರ್, ಒಂದು ಪ್ಯಾಕೇಜ್ ಕೊಡಿ. ಆ್ಯಂಡ್ ಗ್ಯಾರಿ, ನೀನು ಹೇರ್ ಸ್ಪಾ ಮಾಡಿಸ್ಕೋ. ನನಗೇನು ಬೇಡ ಜಾನು,
ನೀನು ಮುದ್ದಾಗಿ ಕಾಣಿಸ್ರೆ ಅಷ್ಟೇ ಸಾಕು. ಇಡೀ ಜೀವನ ನೀನು ನೋಡ್ತಾನೆ ಕಳೆದು ಬಿಡ್ತೀನಿ. ಹೌ ಸ್ವೀಟ್. ಬಾ ಸುಬ್ಬಿ, ಇದೆ ನೋಡು. ವಾ ಆಂಟಿ, ಇಷ್ಟು ದೊಡ್ಡ ಪಾರ್ಲರು. ಓ ಬೇಡ ಆಂಟಿ, ಬನ್ನಿ ಮನೆಗೆ ಹೋಗಿ ಮೇಕಪ್ ಮಾಡ್ಕೊಂಡ್ರಾಯ್ತು. ಬನ್ನಿ. ಹೇಳಿದ್ ಮಾತು ಕೇಳ್ಬೇಕು, ನಡಿ ಸುಮ್ಮನೆ. ಸುಬ್ಬಿ ನೋಡಿ, ಇದೊಂದು ಒಳ್ಳೆ ಪ್ಯಾಕೇಜ್ ಇದೆ. ಫೇಶಿಯಲ್ಲು, ಮೆನಿಕ್ಯೂರು, ಪೆಡಿಕ್ಯೂರು, ವ್ಯಾಕ್ಸಿಂಗು ಎಲ್ಲ ಆಂಟಿ, ನನಗೆ ಅದೆಲ್ಲ ಏನೂ ಅರ್ಥ ಆಗಕ್ಕಿಲ್ಲ ಆಂಟಿ. ನಾನು ಇಲ್ಲಿಗೆ ಬಂದಿರೋದು ನಿಮ್ಗೋಸ್ಕರ. ನೀವೇನು ಹೇಳಿದ್ರು ಮಾಡಿಸ್ಕೊತೀನಿ. ಅದಪ್ಪ ಜಾನ್ರ ಲಕ್ಷಣ ಅಂದ್ರೆ. ಸುಬ್ಲಕ್ಷ್ಮಕ್ಕ, ಆದ್ರೆ ಒಂದು ಕರೆಕ್ಷನ್, ನೀವು ಹೇಳಿದ್ರಲ್ಲ ನಾನು ಬಂದಿರೋದು ನಿಮ್ಗೋಸ್ಕರ ಅಂತ, ಅದು ಸುಳ್ಳು. ನೀವು ಬಂದಿರೋದು ನಿಮ್ಮ ಯಜಮಾನ್ರಿಗೋಸ್ಕರ. ಹಲೋ, ಹಾಂ ಹೇಳಿ. ಓ ಗಾಡ್, ಇವ್ರು ಯಾಕೆ ಇಲ್ಲಿ ಬರ್ತಿದ್ದಾರೆ? ಇವ್ರು ಏನಾದರೂ ಇಲ್ಲಿ ಶನಾಯ ಜೊತೆ ನಾನು ನೋಡಿದ್ರೆ ಅಷ್ಟೇ. ಈಗ ಏನು ಮಾಡಲಿ ನಾನು? ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಓ, ಇದಕ್ಕಿಷ್ಟೊತ್ತು ಹೀಗಾಡ್ತಿದ್ನಾ? ಓಹೋ, ಗ್ಯಾರಿ ಇದಕ್ಕ ಇಷ್ಟೊತ್ತು ಪರದಾಡ್ತಾ ಇದ್ದಿದ್ದು? ಆಂಟಿ, ನಾನು ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ಮಾವಂಗೆ ಇಷ್ಟ ಆಯ್ತದೋ ಇಲ್ವೋ? ಸುಬ್ಬಿ, ಇಷ್ಟ ಆಗೇ ಆಗತ್ತೆ. ನೀನು ಸುಮ್ಮನೆ ಕೂತ್ಕೋ. ಇನ್ನೇನು, ಪಕ್ಕದಲ್ಲೇ ಕೂತಿದ್ದಾಳೆ, ನೋಡೇ ನೋಡ್ತಾಳೆ. ನಾನೇ ಮಾತಾಡ್ಸ್ಬಿಡ್ತೀನಿ. ಹಾಯ್ ಸುಬ್ಬಿ. ವಾ ಸನ್ಯಾ, ನೀನು ಇಲ್ಲಿಗೇನೋ ಬರೋದು? ನಾನಿಲ್ಲಿಗೆ ಬಂದಿರೋದಿರ್ಲಿ, ನೀನೇನಿಲ್ಲಿ? ನಾಸ್ತಿಕರು ದೇವಸ್ಥಾನಕ್ಕೆ ಬಂದಂಗಾಯ್ತು. ಶನಾಯ, ನಮ್ಮ ಸುಬ್ಬಿ ನಾಸ್ತಿಕಳು ಹೇಗಮ್ಮ ಆಗ್ತಾಳೆ? ಮತ್ತಿನ್ನೇನು, ಫ್ಯಾಷನ್ನು, ಟ್ರೆಂಡು, ಮೇಕಪ್ ಮೇಲೆಲ್ಲ ಸುಬ್ಬಿಗೆ ನಂಬಿಕೆನೇ ಇರಲಿಲ್ಲ ಅಲ್ವಾ? ಟ್ರೆಂಡಿಯಾಗಿರ್ಬೇಕು ಅನ್ನೋ ಹುಡುಗಿರ್ಗೆ ಪಾರ್ಲರೇ ದೇವಸ್ಥಾನ ಅಲ್ವಾ?